ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂತಹ ಭೀಕರ ದುರಂತದಲ್ಲಿ 10 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಕ್ ಚಾಲಕ ಭುವನೇಶ್ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 10 ವರ್ಷಗಳಿಂದ ಭುವನೇಶ್ನನ್ನ ನಾವು ನೋಡ್ತಾ ಇದ್ದೀವಿ. ಆತ ಲಾರಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹೊಳೆನರಸೀಪುರ ತಾಲೂಕಿನ ಕಟ್ಟೆಬೆಳಗುಲಿ ಗ್ರಾಮದ ವ್ಯಕ್ತಿ ಆತ. ಭೀಕರ ದುರಂತದ ಬಗ್ಗೆ ನಮಗೂ ಕೂಡ ನೋವಿದೆ. ಅದು ಈತನಿಂದ ಆಯ್ತಲ್ಲ ಅನ್ನುವಂತಹ ದುಃಖ ಕೂಡ ಇದೆ. ಭುವನೇಶ್ ಒಳ್ಳೆಯ ಹುಡುಗ, ನಮಗೂ ಅವನ ವಿಷಯದಲ್ಲಿ ನೋವಿದೆ. 2 ವರ್ಷಗಳ ಹಿಂದೆ ಆತ ಪತ್ನಿಯನ್ನ ಕಳ್ಕೊಂಡಿದ್ದ. ನಂತರ ತಂದೆ ತಾಯಿ ಮಗಳ ಜೊತೆಗೆ ವಾಸವಾಗಿದ್ದಾನೆ. ಸ್ವಂತದೊಂದು ಸ್ವಲ್ಪ ಜಮೀನು ಕೂಡ ಇದೆ. ಅದು ಬಿಟ್ಟರೆ ಆತನ ಬಗ್ಗೆ ಯಾವ ಬೇಸರವೂ ಇಲ್ಲ. ಹೀಗಾಯ್ತಲ್ಲ ಅವನಿಂದ ಅನ್ನೋದೇ ನಮಗೆ ಬೇಸರ ಅಂತ ಗ್ರಾಮಸ್ಥರು ಮಾತನಾಡಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಗಣೇಶ ವಿಸರ್ಜನೆ ಮೆರವಣಿಗೆ ಹೋಗ್ತಿದ್ದಂತಹ ಯುವಕರ ಮೇಲೆ ಟ್ರಕ್ ಒಂದು ಹರಿದ ಪರಿಣಾಮ 10 ಜನರು ದಾರುಣವಾಗಿ ಸಾವನ್ನಪ್ಪಿ 24 ಮಂದಿ ಗಾಯಗೊಂಡಿದ್ದಾರೆ. ಈ ಟ್ರಕ್ ಚಾಲಕ ಭುವನೇಶ್ ಏನಿದ್ದಾರೆ ಅವರು ಹೊಳೆನರಸೀಪುರ ತಾಲೂಕಿನ ಕಟ್ಟೆಬೆಳಗುಲಿ ಗ್ರಾಮದವರು. ಈಗ ನಾವು ಆ ಗ್ರಾಮದಲ್ಲಿದ್ದೀವಿ. ಇದು ಭುವನೇಶ್ವರ್ ಅವರ ಮನೆ. ಭುವನೇಶ್ವರ್ ಅವರು ಈ ಮನೆಯನ್ನು ನಿರ್ಮಾಣ ಮಾಡಿ 1999ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೀ ಶಂಭುಲಿಂಗೇಶ್ವರ ಪ್ರಸನ್ನ ಅಂತ ಒಂದು ಮನೆಗೆ ಹೆಸರಿಟ್ಟಿದ್ದಾರೆ. ಭುವನೇಶ್ವರ್ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಆದರೆ ಇತ್ತೀಚೆಗೆ ಅವರ ಕುಟುಂಬ ಇದ್ದರೆ ಬೇರೆ ಎಡೆಗೆ ಅವರು ಶಿಫ್ಟ್ ಆಗಿದ್ದರು. ಹಾಗಾಗಿ ಭುವನೇಶ್ ಆಗಾಗ್ಗೆ ಬಂದು ಹೋಗ್ತಾಯಿದ್ರು. ಕಳೆದ 10 ವರ್ಷದಿಂದಲೂ ಸಹ ಅವರು ಟ್ರಕ್ ಚಾಲಕರಾಗಿ ಕೆಲಸವನ್ನು ಮಾಡ್ತಿದ್ರು. ಆದರೆ ಅವರು ಅಪಘಾತಗಳನ್ನು ಮಾಡಿದ್ದು ಕಡಿಮೆ ಅಂತೇಳಿ ಒಂದು ಗ್ರಾಮಸ್ಥರು ಮಾಹಿತಿಯನ್ನು ಹೇಳಿದರೆ, ಆದರೆ ಇದೇನು ಒಂದು ದುರಂತ ನಡೆದೋಗಿದೆ, ಅದು ನಿಜಕ್ಕೂ ಒಂದು ನೋವನ್ನು ಉಂಟು ಮಾಡ್ತದೆ ಅನ್ನೋದು ಎಲ್ಲರ ಮನಸ್ಸಿನಲ್ಲೂ ಅದೊಂದು ಹಾಗೆ ಉಳಿದುಬಿಟ್ಟಿದೆ. 10 ಮಂದಿ ದಾರುಣವಾಗಿ ಸಾವನ್ನಪ್ಪಿರು. ಭುವನೇಶ್ ಮನೇಲಿ ಈಗ ಯಾರೂ ಇಲ್ಲ, ಬೀಗವನ್ನು ಹಾಕಲಾಗಿದೆ. ಅವರ ತಂದೆ ತಾಯಿ ಏನಿದ್ದಾರೆ ಅವರೆಲ್ಲರೂ ಬೇರೆಡೆಗೆ ಹೋಗಿ 6ರಿಂದ 7 ವರ್ಷಗಳಾಗಿದೆ. ಹಾಗಾಗಿ ಆಗಾಗ ಅವರ ಊರಾದಂಥ ಕಟ್ಟೆಬೆಳಗುಲಿಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆದರೆ ಭುವನೇಶ್ 10 ವರ್ಷಗಳಿಂದ ಏನು ಟ್ರಕ್ ಚಾಲನೆಯನ್ನು ಮಾಡ್ತಾಯಿದ್ರು, ಆ ಟ್ರಕ್ ಚಾಲನೆ ಅವರು ಜೀವನವನ್ನು ಸಾಗಿಸ್ತಿದ್ರು. ಅವ್ರಿಗೂ ಸಹ ಮದುವೆಯಾಗಿ ಒಂದು ಮಗು ಸಹ ಇದೆ. ಈ ಬಗ್ಗೆ ಈಗ ಗ್ರಾಮಸ್ಥರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈ ಘಟನೆ ನಡೆದಿದ್ದು ಏನು ಅನ್ನಿಸ್ತದೆ ಸರ್ ನಿಮಗೆ? ಸರ್ ತುಂಬ ನೋವಾಗಿದೆ ಸರ್, ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಏಕೆಂದರೆ ಅವು ನಮ್ಮ ಮಕ್ಕಳಿದ್ದಂಗೆ. ನನ್ನ ಮಗನೂ ಆ ವಯಸ್ಸಲ್ಲಿದ್ದಾನೆ. ಅವ್ರ ನೋವೇನು ನಮ್ಮ ನೋವೇನು ಎರಡೂ ಒಂದೇ. ಇದು ಅಗೋಚಿತ ಗ್ರಾಚಾರ ಏನೋ ಆಗಿಬಿಟ್ಟಿದೆ ಸರ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಭುವನೇಶ್ ಹಿನ್ನೆಲೆ ಹೇಳೋದಾದರೆ ಅವ್ರಿಗೆ ಗ್ರಾಮದವರ ಎಲ್ಲಿಂದ ಬಂದರು ಅಥವಾ ಇಲ್ಲೇ ಇದ್ದವರ, ಅವರ ತಂದೆ ತಾಯಿ ಫ್ಯಾಮಿಲಿ ಹೇಗೆ ಸರ್? ಅವರ ಅಜ್ಜ ಅಜ್ಜಿ ಇದೇವರು, ಅವ್ರಿಗೆ ಒಬ್ಬಳೆ ಮಗಳು. ಆ ಮಗಳನ್ನ ಹೊರಗಡೆ ಕೊಟ್ಟಿದ್ರು. ಅವ್ರು ಹಳೆ ಮೈತಂಗೆ ಬಂದು ನಾನೇ ಚಿಕ್ಕ ಹುಡುಗ ಅನಿಸುತ್ತೆ. ಅವ್ರು ಬಂದು ವಾಸ ಇದ್ದಾರೆ. ಒಳ್ಳೆ ಜನ ಇದ್ಕೊಂಡು ವಾಸ ಎತ್ಕೊಂಡು 2 ಮಕ್ಕಳು ಸಾಕೊಂಡು ಮದುವೆ ಮಾಡ್ಕೊಂಡು ರೈತರು, ಬಡ ಕುಟುಂಬ, ರೈತರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ರು. ಏನು ತೊಂದರೆ ಇಲ್ಲ, ಜನ ಒಳ್ಳೆಯವರು, ಅವ್ರ ಅಪ್ಪ ಅಮ್ಮ ಎಲ್ಲ ಒಳ್ಳೆಯವರು ಅಂತ. ಟ್ರಕ್ ಹರಿದು 10 ಮಂದಿ ಸಾವನ್ನಪ್ಪಿದಂತಹ ಪ್ರಕರಣದಲ್ಲಿ ಗಾಯಗೊಂಡವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಪೈಕಿ ಆಕಾಶ್ ಕೂಡ ಒಬ್ಬ. ಗಾಯಾಳು ಆಕಾಶ್ ಈಗ ಸದ್ಯ ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. 21 ವರ್ಷ ಆಕಾಶ್ಗೆ. ಹಿಮ್ಸ್ನ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಆಕಾಶ ಪಡ್ಕೊಳ್ತಿದ್ದ. ಈಗ ಹೆಚ್ಚುವರಿ ಚಿಕಿತ್ಸೆಯ ಅಗತ್ಯತೆ ಇದೆ. ಹಾಗಾಗಿ ಮೈಸೂರು GSS ಆಸ್ಪತ್ರೆಗೆ ಆತನನ್ನ ಶಿಫ್ಟ್ ಮಾಡಿ ಚಿಕಿತ್ಸೆಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. 3ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಮೊಸಳೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆತ ವ್ಯಾಸಂಗವನ್ನು ಮಾಡ್ತಾ ಇದ್ದಾನೆ. ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಆಕಾಶ್ನನ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ರ ಹಿನ್ನೆಲೆಯಲ್ಲಿ ಬೇಗ ಚೇತರಿಕೆ ಕಾಣಲಿ ಅನ್ನೋದು ಎಲ್ಲರ ಪ್ರಾರ್ಥನೆ. ಈ ಒಂದು ದುರಂತದಲ್ಲಿ 10 ಮಂದಿ ಬಲಿಯಾಗಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಆಕಾಶ್ನ ಸ್ಥಿತಿ ಹೇಗಿದೆ? ಹೆಚ್ಚುವರಿ ಚಿಕಿತ್ಸೆಗಾಗಿ ಮೈಸೂರಿಗೆ ಶಿಫ್ಟ್ ಅನ್ನೋದಾದ್ರೆ ಈಗ ಆತನ ಚಿಕಿತ್ಸೆಯ ಅಗತ್ಯತೆ ಏನು ಹಾಗಾದ್ರೆ? ದಿವ್ಯಜ್ಯೋತಿ, ಏನು ಶುಕ್ರವಾರ ರಾತ್ರಿ ಮೆರವಣಿಗೆ ವೇಳೆ ಟ್ರಕ್ ಹರಿದು 10 ಜನರು ಸಾವನ್ನಪ್ಪಿ 24 ಮಂದಿ ಗಾಯವನ್ನು ಕೊಂಡಿದ್ರು. ಅದರಲ್ಲಿ ಆಕಾಶ್ ಕೂಡ ಒಬ್ಬ. ಆಕಾಶ್ 3ನೇ ವರ್ಷದ ಇಂಜಿನಿಯರಿಂಗ್ ಪದವಿಯನ್ನು ಮೊಸಳೆ ಹೊಸಳ್ಳಿಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ರು. ಸ್ನೇಹಿತರ ಜೊತೆ ಏನು ಗಣಪತಿ ಮೆರವಣಿಗೆ ಹೋದ ಸಂದರ್ಭದಲ್ಲಿ ಭೀಕರ ಅಪಘಾತ ನಡೆಯಿತು. ಅವ್ರನ್ನ ಹಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಆದರೆ ಅವರ ಸ್ಥಿತಿ ಗಂಭೀರವಾಗ್ತಾ ಇರೋದ್ರಿಂದ ದೇಹದ ಹಲವು ಭಾಗಗಳಿಗೆ ಸಾಕಷ್ಟು ಪೆಟ್ಟು ಬಿದ್ದೋದ್ರಿಂದ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದು ಇಂದು ಮೈಸೂರಿನ JSS ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಅವರ ತಂದೆ ತಾಯಿ ಮಗನ ಪರಿಸ್ಥಿತಿ ನೋಡಿ ಒಂದು ಮುರುಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ಹಿಮ್ಸ್ನ ಐಸಿಯುನಲ್ಲೇ ಅವರು ಅಪಘಾತವಾದಾಗಲಿಂದ ಇಂದು ಮೈಸೂರಿಗೆ ಶಿಫ್ಟ್ ಮಾಡುವವರೆಗೂ ಚಿಕಿತ್ಸೆಯನ್ನು ಪಡಿತಾರೆ. ಆದರೆ ಅವರ ಸ್ಥಿತಿ ಗಂಭೀರವಾಗ್ತಾ ಹೋಗ್ತಾ ಇರ್ತಕ್ಕಂಥಂಗೆ ಅವ್ರನ್ನ ಈಗ ಬೇರೆಡೆಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದೆಡೆ ಏನು ಈ ಘಟನೆಗೆ ಪ್ರಮುಖವಾದ ಕಾರಣದಂತಹ ಭುವನೇಶ್ ಏನಿದ್ದಾರೆ, ಆತನ ಬಗ್ಗೆ ಗ್ರಾಮಸ್ಥರು ಒಂದು ರೀತಿ ನೋವುಂಟು ಘಟನೆ ಬಗ್ಗೆ ನೋವನ್ನು ಉಂಟು ಮಾಡಿದರೆ, ಇನ್ನೊಂದು ಕಡೆ ಭುವನೇಶ್ ಪರವಾಗಿ ಅವರು ಮಾತಾಡ್ತಾರೆ.
ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಭುವನೇಶ್ ಕಳೆದ 10 ವರ್ಷಗಳಿಂದ ಚಾಲಕನಾಗಿ ಕೆಲಸವನ್ನು ಮಾಡಿ ಅದರಲ್ಲೇ ಜೀವನ ನಿರ್ವಹಣೆಯನ್ನು ಮಾಡ್ತಿದ್ದ. ಕಳೆದ 2 ವರ್ಷಗಳಿಂದ ಆತನ ಪತ್ನಿಯೂ ಸಹ ಮೃತಪಟ್ಟಿದ್ದರು. ಆದರೂ ಸಹ ಈ ಟ್ರಕ್ ಲಾರಿಗಳನ್ನು ಓಡಿಸ್ಕೊಂಡು ಅವರ ತಂದೆ ತಾಯಿಯೊಟ್ಟಿಗೆ ಇದ್ದ. ಆದರೆ ಅವನಿಂದ ಇಂಥದ್ದೊಂದು ಘಟನೆ ಆಯಿತು ಅಂತ ಹೇಳಿ ಇಡೀ ಗ್ರಾಮಸ್ಥರೆಲ್ಲ ಒಂದು ರೀತಿ ದಿಗ್ಭ್ರಾಂತರಾಗಿದ್ದಾರೆ. ಆದರೆ ಹಿಂದೆ ಅವನು ಎಲ್ಲಿಯೂ ಸಹ ಅಪಘಾತಗಳನ್ನು ಮಾಡಿರೋ ಸಂಖ್ಯೆ ಕಡಿಮೆ. ಆದರೆ ಇಂಥ ದೊಡ್ಡದೊಂದು ದುರಂತಕ್ಕೆ ಭುವನೇಶ್ ಕಾರಣ ಅಂತ ಹೇಳಿ ಅವರೊಂದು ರೀತಿ ಮುರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಯಾರು ಸಹ ಹೊಳೆನರಸೀಪುರ ತಾಲೂಕಿನ ಕಟ್ಟೆ ಬೆಳಗುಲಿ ಗ್ರಾಮದಲ್ಲಿ ಇಲ್ಲ. ಅವರ ತಂದೆ ತಾಯಿ ಸಹ ಸಾಕಷ್ಟು ನೋವಿನಿದ್ದಾರೆ. ನನ್ನ ಮಗನಿಂದ ಇಂಥದ್ದೊಂದು ಘಟನೆ ನಡೆದು 10 ಜನರ ಪ್ರಾಣ ಹೋಯ್ತಿರೋದ್ರಿಂದ ಹಾಗಾಗಿ ಭುವನೇಶ್ ಪರವಾಗಿ ಅವರ ಗ್ರಾಮಸ್ಥರು ಏನು ಅವನ್ನ ಒಳ್ಳೆ ಹುಡುಗ ಅಂತೇಳಿ ಎಲ್ಲರೂ ಸಹ ಅವನ ಬಗ್ಗೆ ಒಂದು ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.